ಇಲ್ಲಿ ನೋಡಿ, ನಾನಿವತ್ತು ಚೀಸ್ ರೋಲ್ ಮಾಡಿದ್ದೇನೆ. ತುಂಬ ಚೆನ್ನಾಗಿರ್ತದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚೀಸಿಯಾಗಿ. ಹಾಗಿದ್ದು ಇದನ್ನು ಹೇಗೆ ಮಾಡೋದಂತ ನೋಡುವ. ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿಲ್ಲಿ ಇವತ್ತು ಒಂದು ಬೌಲ್ ತಗೊಂಡಿದ್ದೇನೆ. ಆಮೇಲೆ ಅದಕ್ಕೆ 1 ಬೌಲಷ್ಟು ಮೈದಾ ಹಿಟ್ಟು ಹಾಕಿ, ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆ ಮತ್ತು 1 ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾವು ಒಂದೇ ಸತಿ ನೀರು ಹಾಕಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪವೇ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಅದನ್ನು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಡೋ ಥರ ರೆಡಿ ಮಾಡಿಕೊಳ್ಬೇಕು. ನೋಡಿ, ನಾನಿಲ್ಲಿ ಮಾಡ್ತಾ ಇದ್ದೇನಲ್ಲ, ಹಾಗೇ ಮಾಡಬೇಕು. ಇದು ತುಂಬ ಚೆನ್ನಾಗಿರ್ತದೆ ಮತ್ತು ಈಸಿ ಕೂಡ, ಬೇಗ ಮಾಡ್ಬೋದು. ನೋಡಿ, ಇವಾಗ ರೆಡಿ ಆಯಿತು ಈ ಥರ. ಇದಕ್ಕೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಸವರಿ ಒಂದು ಅರ್ಧ ಗಂಟೆ ಅದನ್ನು ನೆನಿಲಿಕ್ಕೆ ಬಿಡ್ತಾ ಇದ್ದೇನೆ. ಮುಚ್ಚಳ ಮುಚ್ಚಿಬಿಟ್ಟು ಬಿಡಬೇಕು. ಅಷ್ಟರಲ್ಲಿ ನಾವು ಅದಕ್ಕೆ ಸ್ಟಫಿಂಗ್ ರೆಡಿ ಮಾಡಿಕೊಳ್ಳುವ. ಒಂದು ಬಾಣಲಿ ಇಟ್ಟು ಒಂದು 4-5 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಆಮೇಲೆ ನಾನು ಕ್ಯಾರೆಟ್, 2 ಕ್ಯಾರೆಟ್ ಮತ್ತು 1 ಆಲೂಗಡ್ಡೆ ತುರಿದಿದ್ದೇನೆ. ಅದನ್ನು ಗ್ರೇಟ್ ಮಾಡಿ ಇದು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಹಾಕಿದ್ದೇನೆ. ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಒಂದು 3 ನಿಮಿಷ ಫ್ರೈ ಮಾಡಬೇಕು. ನೋಡಿ, ಇಲ್ಲಿ ಫ್ರೈ ಆಗ್ತಾಯಿದೆ. ಇದೇನು ತುಂಬ ಬೇಯಬೇಕಂತ ಇಲ್ಲ, ಒಂದು 60% ಅಷ್ಟು ಬೆಂದರೆ ಸಾಕು. ಇವಾಗ ಇದಕ್ಕೆ ಕ್ಯಾಬೇಜನ್ನು ಕಟ್ ಮಾಡಿದ್ದೇನೆ ನಾನು, ಸಣ್ಣ ಉದ್ದಕ್ಕೆ ಕಟ್ ಮಾಡಿದ್ದೇನೆ. ಅದನ್ನು ಹಾಕಬೇಕು. ಅದನ್ನು ಹಾಕಿ ಸಹ ಮತ್ತೆ ಪುನಃ ನಾವು ಫ್ರೈ ಮಾಡಬೇಕು. ಪುನಃ ಒಂದು 3-4 ನಿಮಿಷ ಫ್ರೈ ಮಾಡಬೇಕು. ಆಮೇಲೆ ಇದು ಫ್ರೈ ಆದಮೇಲೆ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿದ್ದೇನೆ. ಇದನ್ನು ಸಹ ನಾನು ಉದ್ದವೇ ಕಟ್ ಮಾಡಿದ್ದು. ನಾವು ಸಣ್ಣದಾಗಿ ಕಟ್ ಮಾಡಲಿಕ್ಕಿಲ್ಲ, ಉದ್ದ ಮಾಡಿದರೆ ನಾವು ಚೀಸ್ ರೋಲಿಗೆ ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ಉದ್ದವೇ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಪುನಃ ಇದನ್ನೊಂದು 2 ನಿಮಿಷ ಪುನಃ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಆಮೇಲೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಪೌಡರ್ ಹಾಕಿ ಪುನಃ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದ್ದೇನೆ. ಆಮೇಲೆ 3 ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಒಂದು 4-5 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ಇದು ಸ್ಟಫಿಂಗ್ ರೆಡಿಯಾಗಿದೆ. ಇಷ್ಟು ಸಾಕೀಗ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ. ಇವಾಗ ನೋಡಿ, ಅರ್ಧ ಗಂಟೆ ಆಗಿದೆ ಅಲ್ಲ, ನೆಂದು ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ಇದರಲ್ಲಿ ಚಿಕ್ಕ ಇದು ತೆಗೆದು ಪೋರ್ಷನ್ ತೆಗೆದು ಉಂಡೆ ಮಾಡಿಕೊಳ್ಬೇಕು. ಉಂಡೆ ಮಾಡಿ ನಾವೊಂದು ಚಪಾತಿ ಥರ ಅದನ್ನು ಲಟ್ಟಿಸ್ಬೇಕು. ನಾನಿಲ್ಲಿ ನೋಡಿ ಲಟ್ಟಿಸ್ತಾ ಇದ್ದೇನಲ್ಲ, ಅದೇ ಥರ ದೊಡ್ಡದು ಸಹ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ಮಾಡ್ತಾ ಇದ್ದೇನೆ, ಚಿಕ್ಕದಾಗಿ. ನೋಡಿ, ಇವಾಗ ಆಯಿತು ಇಷ್ಟು ಲಟ್ಟಿಸಿ. ಈಗ ಇದಕ್ಕೆ ನಾವು ಮಾಡಿಟ್ಟ ಸ್ಟಫಿಂಗ್ ಇದೆಯಲ್ಲ, ಅದೊಂದು 2 ಸ್ಪೂನಷ್ಟು ಹಾಕಬೇಕು. ಹಾಕಿ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು, ಒಂದೇ ಕಡೆ ಇದು ಮಾಡಬಾರ್ದು. ನೋಡಿ, ಈ ಥರ ಸ್ಪ್ರೆಡ್ ಮಾಡಿ ಅದಕ್ಕೆ ನಾನಿಲ್ಲಿ ಮೊಜರೆಲ್ಲ ಚೀಸ್ ತಗೊಂಡಿದ್ದೇನೆ, ಸ್ವಲ್ಪ ತುರಿದಿಟ್ಕೊಂಡಿದ್ದೇನೆ ಗ್ರೇಟ್ ಮಾಡಿ, ಅದನ್ನು ಸಹ ಹಾಕ್ತಾಯಿದ್ದೇನೆ. ಆಮೇಲೆ ಪೀಸ್ ಇಡ್ತಾ ಇದ್ದೇನೆ, ಒಂದು ಉದ್ದ ಪೀಸಾಗಿ ಸ್ಲೈಸ್ ಕಟ್ ಮಾಡಿಟ್ಟದ್ದು ಪೀಸ್ ಹಾಕ್ತಾಯಿದ್ದೇನೆ. ಪೀಸ್ ಇಟ್ಟು ಅದನ್ನು ನೋಡಿ ಇದೇ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ರೋಲ್ ಮಾಡಿಕೊಳ್ಬೇಕು. ನೋಡಿ, ರೋಲ್ ಮಾಡಬೇಕು. ಇದು ತುಂಬ ಈಸಿ ಮೆಥಡ್. ಕೆಲವರು ಮೊದಲೇ ಅದಕ್ಕೆ ಇದೆಲ್ಲ ಶೀಟ್ ರೆಡಿ ಮಾಡ್ಕೊಳ್ತಾರೆ, ಸಮೋಸ ಶೀಟ್ ಥರ. ಆದರೆ ನಾನಿಲ್ಲಿ ಆವಾಗಲೇ ಮಾಡ್ತಾ ಇದ್ದೇನೆ. ಇವಾಗ ನೋಡಿ, ಇನ್ನೊಂದು ತೋರಿಸ್ತಾ ಇದ್ದೇನೆ. ತುಂಬ ಈಸಿ ಮಾಡ್ಬೋದು, ಏನು ಕಷ್ಟ ಇಲ್ಲ, ಮತ್ತು ಎಲ್ಲ ಬೇಗ ಆಗ್ತದೆ. ಇವಾಗ ನೋಡಿ, ಪುನಃ ಅದಕ್ಕೆ ಒಂದು 2 ಸ್ಪೂನಷ್ಟು ಸ್ಟಫಿಂಗ್ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿ ಸ್ವಲ್ಪ ಚೀಸ್ ಗ್ರೇಟ್ ಮಾಡಿದ್ದು ಹಾಕಬೇಕು. ಆಮೇಲೆ ಒಂದು ಪೀಸ್ ಹಾಕಬೇಕು. ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ಚೀಸ್, ಅದನ್ನು ನೋಡಿ ಒಂದು ಇಡ್ತಾ ಇದ್ದೇನೆ. ಇಟ್ಟು ನೋಡಿ ಈ ಥರ ಫೋಲ್ಡ್ ಮಾಡಬೇಕು. ಅದು ಫೋಲ್ಡ್ ತುಂಬ ಚೆನ್ನಾಗಾಗಬೇಕು, ಇಲ್ಲಾಂದರೆ ಎಲ್ಲ ಹೊರಗೆ ಬರ್ತದೆ ಸ್ಟಫಿಂಗ್ ಎಲ್ಲ. ಅದಕ್ಕೆ ಹಾಗಾಗಿ ಈ ಥರನೇ ಫೋಲ್ಡ್ ಮಾಡಬೇಕು. ನೋಡಿ, ಈಗ ರೋಲ್ ಆಯಿತು. ನೋಡಿ, ಚೀಸ್ ರೋಲ್ ಈ ಥರ ರೆಡಿ ಆಯಿತು. ಹೀಗೇ ನಾನು ಎಲ್ಲ ಮಾಡ್ತೇನೆ, ಆಮೇಲೆ ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ರೆಡಿಯಾಗಿದೆ ಎಲ್ಲ ಚೀಸ್ ರೋಲ್ ಮಾಡಿ. ಇವಾಗ ಇನ್ನೊಂದು ಕಡೆ ನಾನು ನೋಡಿ ಬಾಣಲಿ ಇಟ್ಟಿದ್ದೇನೆ, ಅದರಲ್ಲಿ ಎಣ್ಣೆ ಬಿಸಿಯಾಗಿದೆ, ಆಯಿಲ್ ಬಿಸಿಯಾಗಿದೆ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಇವಾಗ ನಾನು 2 ಹಾಕ್ತಾ ಇದ್ದೇನೆ. ಒಟ್ಟಿಗೆ ಹಾಕಿದರೆ ಅದರಲ್ಲಿ ಇದು ಜಾಗ ಇಲ್ಲ ಅಂತ 2 ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನಾವು ಒಂದೇ ಸತಿ ಇದು ಜಾಸ್ತಿ ಮಾಡಬಾರ್ದು, ಹೈ ಫ್ಲೇಮ್ ಮಾಡಬಾರ್ದು, ಅದು ಎಲ್ಲ ಕಪ್ಪಾಗಿ ಹೋಗ್ತದೆ, ಒಳಗಡೆ ಏನು ಬೇಯೋದಿಲ್ಲ. ಅದಕ್ಕೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲೇ ಮಾಡಿದರೆ ಚೆನ್ನಾಗಿ ಬೇಯ್ತದೆ. ಅದು ನೀಟಾಗಿ ಎಲ್ಲ ಕಡೆ ನಾವು ಅದನ್ನು ತಿರುಗಿಸಿ ಈ ಥರ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಗೋಲ್ಡನ್ ಬ್ರೌನ್ ಬರುವ ತನಕ ನಾವು ಮಾಡಬೇಕು. ನೋಡಿ, ಇವಾಗ 2 ರೆಡಿ ಆಗಿದೆ. ಇವಾಗ ಇನ್ನೊಂದು ರೌಂಡ್ ಹಾಕ್ತಾ ಇದ್ದೇನೆ.
ನೋಡಿ ಹೀಗೇ ನಾನು ಎಲ್ಲವನ್ನು ಸಹ ಫ್ರೈ ಮಾಡ್ಕೊಂಡು ಬರ್ತೇನೆ, ಆಮೇಲೆ ನಿಮಗೆ ತೋರಿಸ್ತೇನೆ. ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ ಫ್ರೈ ಆಗಿ. ಇವಾಗ ನಾವು ಪ್ಲೇಟಿಂಗ್ ಮಾಡ್ಕೊಳ್ಳುವ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಚೀಸ್ ರೋಲು ತುಂಬ ಚೆನ್ನಾಗಾಗಿದೆ. ಇದು ಈಸಿ, ಮತ್ತು ನಾವು ಸ್ನ್ಯಾಕ್ಸಿಗೆ, ಬ್ರೇಕ್ಫಾಸ್ಟಿಗೆ ಅಥವಾ ಮಕ್ಕಳ ಬಾಕ್ಸಿಗೆ, ಲಂಚ್ ಬಾಕ್ಸಿಗೆಲ್ಲ ಹಾಕ್ಬೋದು. ತುಂಬ ಚೆನ್ನಾಗಿರ್ತದೆ ನೋಡಿ. ಚೀಸ್ ಹೇಗೆ ಇದೆ, ಮೆಲ್ಟ್ ಆಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಮತ್ತು ತುಂಬ ಟೇಸ್ಟ್ ಆಗಿತ್ತು ತಿನ್ನಲಿಕ್ಕೆ ಸಹ. ನಾವು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡಿದ್ದು. ತುಂಬ ಚೆನ್ನಾಗಿರ್ತದೆ ನೋಡಿ. ಅದು ನಾವೀಗ ಕಟ್ ಮಾಡುವಾಗ ಕಟ್ ಮಾಡಿ ತೋರಿಸಿದೆಲ್ಲ, ಅದು ಹೇಗೆ ಮೆಲ್ಟ್ ಆಗಿ ಒಂಥರ ಚೀಸಿಯಾಗಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಅಷ್ಟೇ ಚೆನ್ನಾಗಿ ತಿನ್ನಲಿಕ್ಕೂ ಆಗಿದೆ. ತುಂಬ ಚೆನ್ನಾಗಾಗಿದೆ ನೋಡಿ ಹೇಗೆ ಬಂದಿದೆ ಅಂತ. ನೀವು ಸಹ ಮಾಡಿ ಆಮೇಲೆ ಹೇಳಿ ನನಗೆ.